ಹೇಳಿಕೆ ನೀಡಿದ್ದು, ಇವತ್ತು ಶಾಸಕ ಕೋನರೆಡ್ಡಿ ಬರ್ತ್ಡೇ ಹಿನ್ನೆಲೆಯಾಗಿ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಜನ್ಮದಿನಾಚರಣೆಯ ಪಾಲ್ಗೊಂಡು ಹೇಳಿಕೆ ನೀಡಿದ್ದಾರೆ. ಧಾರವಾಡ ಜಿಲ್ಲೆ ನವಲಗುಂದ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯಿಂದಾಗಿ ಇವತ್ತಿನಿಂದ ಅನೇಕ ಕಾಮಗಾರಿ ಪ್ರಾರಂಭಿಸುತ್ತಿದ್ದಾರೆ. ನಮ್ಮ ಇಲಾಖೆ ಕಾಮಗಾರಿಗಳು ಇವೆ, ಒಳ್ಳೆ ಕೆಲಸ ಇದು. ಈ ಭಾಗದ ಜನರ ಬಹುದಿನಗಳ ರಸ್ತೆ ಬೇಡಿಕೆ ಇದ್ದವು, ಅದೆಲ್ಲವೂ ಈಗ ಈಡೇರುತ್ತಿವೆ. ಸರ್ಕಾರದ ಎಲ್ಲ ಯೋಜನೆ ಈ ಭಾಗಕ್ಕೆ ತರುವ ಪ್ರಯತ್ನ ಕೋನರೆಡ್ಡಿ ಮಾಡ್ತಿದ್ದಾರೆ. ಅವರಿಗೆ ಪ್ರೋತ್ಸಾಹ ನೀಡಲು ನಾನು ಬಂದಿದ್ದೇನೆ. ಈಗಾಗಲೇ 47 ಕೋಟಿ ನವಲಗುಂದ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ. ಈ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯ ನಾಯಕತ್ವದಲ್ಲೇ ಮುಂದಿನ ಚುನಾವಣೆಗಳನ್ನ ಎದುರಿಸುವ ವಿಚಾರವಾಗಿ ಇನ್ನು ಬಹಳಷ್ಟು ಬೇಡಿಕೆ ಇವೆ. ಇಷ್ಟಕ್ಕೆ ಸಮಸ್ಯೆ ಪರಿಹಾರ ಆಗಿಲ್ಲ. ಮುಂದಿನ 3 ವರ್ಷದಲ್ಲಿ ಹಂತ ಹಂತವಾಗಿ ಈಡೇರಿಸುತ್ತೇವೆ. ಆ ತೀರ್ಮಾನ ದೆಹಲಿಯವರು ಮಾಡ್ತಾರೆ. ಯಾರ ನೇತೃತ್ವ, ಯಾರು ಸಾರಥಿ ಅಂತ ನಿರ್ಣಯ ದೆಹಲಿಯವರು ಮಾಡ್ತಾರೆ. ಬಿಜೆಪಿ ಗ್ಯಾರಂಟಿ ಯೋಜನೆ ಟೀಕಿಸಿದ್ರು, ಅಲ್ಲದೆ ದೆಹಲಿಯಲ್ಲಿ ಅವರೇ ಈಗ ಕೊಡುತ್ತಿದ್ದಾರೆ, ಮಹಾರಾಷ್ಟ್ರದಲ್ಲಿಯೂ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರಹ್ಲಾದ ಜೋಶಿಯವರನ್ನೇ ಕೇಳಬೇಕು. ದೆಹಲಿಯಲ್ಲಿ ನಮಗಿಂತ 500 ಜಾಸ್ತಿ ಮಾಡಿದ್ದಾರೆ. ರಾಜಕೀಯಕ್ಕಾಗಿ ಟೀಕೆ ಮಾಡ್ತಿದ್ದಾರೆ, ಆದ್ರೆ ಇದು ಒಳ್ಳೆಯ ಯೋಜನೆ, ಅದಕ್ಕಾಗಿ ಅವರು ಕೊಡುತ್ತಿದ್ದಾರೆ. ಡಿಕೆಶಿ ಮುಂದಿನ 10 ವರ್ಷ ನಾನೇ ನಾಯಕ ಎಂದಿರೋ ವಿಚಾರವಾಗಿ ಅವರು ಮಾತನಾಡುತ್ತಿದ್ದಾರೆ. ಗ್ಯಾರಂಟಿಗಳದ್ದು ಇಟ್ಕೊಂಡು ಈಗ ಲಾಸ್ಟ್ ಚುನಾವಣೆ ಗೆದ್ದಿದ್ದು, ಅದೇ ರೀತಿ ಕೂಡ ಬರೋ ಚುನಾವಣೆನೂ ಕೂಡ ಅವರು ಸಮ್ಮುಖದೊಳಗೆ ಹೋಗ್ಬೇಕು ಅನ್ನುವಂಥ ನಾಯಕ ತಮ್ಮ ಅಲ್ಲ. ನೀವು ಕೇಳುವಂಥ ಪ್ರಶ್ನೆ ನನಗೆ ಅರ್ಥ ಆಗಲ್ಲ. ಗ್ಯಾರಂಟಿ ಕೇಳಿದ್ರೆ ಸಿದ್ದರಾಮಯ್ಯ ಕೇಳೋದು ಏನು ನನಗೆ ಬರೋ ಚುನಾವಣೆ ಎದುರಿಸೋದಂತ ಅದು ತೀರ್ಮಾನ ಅವ್ರು ಮಾಡ್ಬೇಕು. ಯಾರು ಡೆಲ್ಲಿ ಅವರು ಯಾರ ನೇತೃತ್ವದಲ್ಲಿ ಮಾಡಬೇಕು, ಯಾರು ಸಾರಥಿ ಇರ್ತಾರೆ ಅನ್ನೋದು ಅವ್ರು ನಿರ್ಧಾರ ಮಾಡೋದು. ಡೆಲ್ಲಿ ಅವರು ಅದನ್ನು ನೀವು ಅವ್ರಿಗೆ ಕೇಳಬೇಕಲ್ಲ. ಪ್ರಹ್ಲಾದ್ ಜೋಶಿ ಅವರಿಗೆ, ಅವ್ರ ಮುಖಂಡರಿಗೆ ನೀವು ಕೇಳಬೇಕು. ನಮ್ಮನ್ನು ಟೀಕಿಸಿದ್ರೆ ಈಗ ಅವರಿಗೆ ನಮ್ಗಿಂತ ₹500 ಜಾಸ್ತಿ ಮಾಡಿದ್ದಾರೆ. 2500 ಇದೆ ಡೆಲ್ಲಿ, ಮಹಾರಾಷ್ಟ್ರದಲ್ಲಿ ಇದೆ, ಅವರು ಮಾಡಿದ್ದಾರೆ. ಸೊ ರಾಜಕೀಯಕ್ಕೋಸ್ಕರ ಅದನ್ನು ಟೀಕೆ ಮಾಡ್ತಾರೆ ಹೊರತಾಗಿ ಒಳ್ಳೆಯ ಯೋಜನೆ ಇದೆ, ಮಾಡ್ತಾಯಿದ್ದೀವಿ. ಈಗ ಡಿಕೆಶಿ ಅವರು ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಆಗುತ್ತೆ ಅಂತ ಅದೇ ಹೇಳಿದಿಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ನೇತೃತ್ವ ಅಂತ. ಮತ್ತೆ ಅಲ್ಲೇ ಬತ್ರಲ್ಲ, ಅದು ನಿರ್ಧಾರ ಮಾಡೋರು ಯಾರು, ಮಾಲಕರು ಯಾರು? ಆದರೂ ಸ್ಥಳೀಯವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ ಸರ್. ಡೆಲ್ಲಿಯಲ್ಲಿದೆ ನಮ್ಮ ಮಾಲೀಕರು, ಅವರು ಮಾಡ್ತಾರೆ. ಹೈಕಮಾಂಡ್ ಕೂಡ ಹೈಕಮಾಂಡ್ ತೀರ್ಮಾನ ಅಂದರೆ ನಿಮ್ಮನ್ನು ಹೌದು, ಅವರೇ ಮಾಡ್ತಾರೆ. ಇಲ್ಲಿವರೆಗೆಲ್ಲ ಅವರೇ ಮಾಡಿದ್ದಾರೆ, ಈಗ ಅವರೇ ಮಾಡ್ತಾರೆ. 2.5 ವರ್ಷದ ತನಕ ಒಬ್ಬರು CM ಅಂತ ಮಾತಾಗಿತ್ತು ಅಂತೂ ಕೆಲವೊಮ್ಮೆ ಆರಂಭದಲ್ಲಿ. ಅದನ್ನು ನೀವು ಡೆಲ್ಲಿಯಲ್ಲಿ ಕೇಳಬೇಕು. ಅದು ಈ ಕೋನರೆಡ್ಡಿ ಅವರಿಗೆ ನಮಗೆ ಅದು ಗೊತ್ತಿಲ್ಲ. 2.5 ವರ್ಷ, 3 ವರ್ಷ, 4 ವರ್ಷ ನಮಗೆ ಗೊತ್ತಿಲ್ಲ. ತಮ್ಮ ಹೆಸರು ಕೂಡ ಕೇಳಬಾರ್ದು. ಅದು ಡೆಲ್ಲಿಯಲ್ಲಿ ಕೇಳಬೇಕು ನೀವು, ಅಥವಾ ಬೆಂಗಳೂರಾಗ ಕೇಳೋದಕ್ಕೆ ಪರಿಹಾರ ಸಿಗುತ್ತೆ. ದಲಿತ CM ದಲಿತ CM ಅದು ಈ ಸದ್ಯ ಪ್ರಶ್ನೆ ಇಲ್ಲ. ಅಕಸ್ಮಾತ್ ಹೈಕಮಾಂಡ್ ತಮಗೇನಾದರೂ CM ಆಗಂತಂದ್ರೆ ತಮಗೇನಾದರೂ CM ಆಗಂತ ಹೇಳಿದ್ರೆ ನಿಮ್ಮ ಅಭಿಮಾನಿಗಳು ಕೂಡ ಬಹುದಿನ ಇದೆ ಸರ್ CM ಎಲ್ಲರೂ ಅಭಿಮಾನಿಗಳಿದ್ದಾರೆ, ಅವ್ರವ್ರಿಗೆಲ್ಲರೂ ಆಗ್ಬೇಕಂತ ಆಸೆ ಇದೆ. ಹೆಚ್ಚು ಕೇಳಿ ಬರ್ತಾರೆ ತಮ್ಮ ಮಾತು. ಬರೀ ಅಭಿಮಾನಿಗಳು ಹೇಳಿದಕ್ಕೆ ಪರೀಕ್ಷೆ ಮಾಡೋಕ್ಕಾಗೋಲ್ಲ. ಅದರದೇ ಅಂತ ಮಾನದಂಡಿದೆ, ತನ್ನ ಅಳೆದು ತೂಗಿ ಮಾಡ್ತದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಅಧ್ಯಕ್ಷ ಮಾತಾಡೋದು ಅನಾವಶ್ಯಕ. ಅದ್ರದ್ದು ಪ್ರಶ್ನೆ ಉದ್ಭವಿಸ್ತದೆ ಇವಾಗ. ಕೊನೆಯ ವಾರದೊಳಗೆ ಏನೋ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಬದಲಾವಣೆ ಆಗುತ್ತೆ ಅಂತ ಅದಿಲ್ಲ. ಅದಂತ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಕೂಡ ಹೇಳಿದ್ರು, ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿದ್ರು. ಆಕಾಂಕ್ಷಿ ಭಾಳ ಜನ ಇದ್ದಾರೆ, ಆದರೆ ಯಾವಾಗ ಆಗುತ್ತೆ ಅನ್ನೋದು ಯಾರಿಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಜೊತೆಗೆ ನಾವು ಕ್ಷೇತ್ರದ ಶಾಸಕರು ಕೂಡ ಅಭಿವೃದ್ಧಿ ಮಾಡ್ಯಾರ ತಾವು ಕೂಡ ಹೇಳಿದ್ರಿ. ಹಂಗೇನೋ ಹೊಸ ಅವಕಾಶಗಳೇನಾದರೂ ನೋಡಿ, ಅದೆಲ್ಲ ಅಂತಿಮವಾಗಿ ಅಲ್ಲೇ ಮಾಡಬೇಕು. CM ಅಧ್ಯಕ್ಷ ಇದ್ದಾರೆ, ಅದಕ್ಕೆ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವರು ಅದನ್ನು ತೀರ್ಮಾನ ಮಾಡ್ತಾರೆ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕಂತ. ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹಿಟ್ಟಿನ ಡ್ಯಾಮ್ನ ನೀರು ತರೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಎಷ್ಟು ಅದು ಕೂಡ ಸಚಿವರು ಯಾರ ಗಮನಕ್ಕೆ ಇಲ್ಲದೆ ಕೂಡ ಮಾಡಿದ್ದಾರೆ ಅನ್ನೋದು ಇಲ್ಲ. ಅದು ಸರ್ಕಾರ ಅಂತಿಮವಾಗಿ ತೀರ್ಮಾನ ತೊಗೊಳ್ತೈತೆ ಬೆಂಗಳೂರಲ್ಲಿ. ಯಾಕಂದರೆ 2-3 ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಅದು. ಸೊ ಅಂತಿಮವಾಗಿ ಬೆಂಗಳೂರಲ್ಲಿ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ನೀರಿನ ಮಾರ್ಗವನ್ನು ಕೂಡ ಡೈವರ್ಟ್ ಮಾಡಿದ್ದಾರೆ ಅನ್ನೋದು ಬಯಲು ಸುತ್ತಾಸ್ಕೊಂಡು ಬರ್ತಾ ಇದ್ದಾರೆ, ಯಾಕೆ ಅನ್ನೋದು ಇಲ್ಲ. ಅದೆಲ್ಲ ಗೊತ್ತಿಲ್ಲ, ನೀರ್ದು ಅಷ್ಟೇ ಗೊತ್ತು ನನಗೆ, ಡೈವರ್ಟು ಅದು ಗೊತ್ತಿಲ್ಲ. ಅಂತಿಮವಾಗಿ ಸರ್ಕಾರ ಅದಕ್ಕೆ ನಿರ್ಧಾರ ಮಾಡಬೇಕು. ಅಲ್ಲಿ ಬೆಳಗಾವಿಯಲ್ಲೂ ಕೂಡ ಹೋರಾಟ ಮಾಡೋಕ್ಕೆ ಸಿದ್ಧತೆ ಮಾಡಿದ್ದಾರೆ, ಅದೇ ರೀತಿಯಾಗಿ ನೀರು ಕೊಡಲ್ಲ ಚರ್ಚೆ ಅದನ್ನೇ ಹೇಳಿದಿಲ್ಲ, ಚರ್ಚೆ ನಡೀತಾ ಇದೆ. ಸ್ಟ್ರೈಕ್ ಕೂಡ ಈಗಾಗಲೇ ಮಾಡಿದ್ದಾರೆ. ಅಂತಿಮವಾಗಿ ಸರ್ಕಾರ ಅದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಬೇಕು. ಓಕೆ, ನೋಡೋಣ. ಅದು ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ, ನೋಡೋಣ. ಏನೋ ಅದು ಪೊಲೀಸರು DC ಅವ್ರು ಮಾಡ್ತಾರೆ, ನೋಡೋಣ, ಕಾದು ನೋಡೋಣ.